ಗುತ್ತಿಗೆದಾರರ ಸಂಘ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಆರೋಪವನ್ನ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿದ್ರು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಮೇಲೆ ಆರೋಪವನ್ನ ಮಾಡಿದ್ರು. ಅದಾಗಿ ಕೆಲ ದಿನಗಳಲ್ಲೇನೆ ನೇರವಾಗಿ ಈಗ ಗುತ್ತಿಗೆದಾರರ ಸಂಘದಲ್ಲಿರೋರ ಮೇಲೇನೆ ಆರೋಪ ಕೇಳಿ ಬರ್ತಾ ಇದೆ. ಒಂದು ಆಡಿಯೋ ವಿಡಿಯೋ ಕೂಡ ರಿಲೀಸ್ ಆಗ್ತಾ ಇದೆ. ಬಹಳ ಚರ್ಚೆಗಡೆ ಮಾಡಿಕೊಡ್ತಾ ಇದೆ. ಸಣ್ಣ ಗುತ್ತಿಗೆದಾರರ ಮೇಲೆ ದೊಡ್ಡವರು 3% ಕೇಳ್ತಾ ಇದ್ದಾರಂತೆ. ಏನು ಕಮಿಷನ್ ಇದು? ಯಾರ ಮೇಲೆ ಇವ್ರು ಆರೋಪ ಮಾಡಿದ್ರು, ಇವ್ರ ಮೇಲೆ ಏನು ಬಂತು, ಯಾವುದನ್ನ ಮರೆಮಾಚಕ್ಕೆ ಯಾವುದನ್ನ ತಂದ್ರು, ಹೇಗಿರುತ್ತೆ ನೋಡಿ ರಾಜಕೀಯ ಸ್ಟೋರಿ ನೋಡಿ. ಭ್ರಷ್ಟಾಚಾರದ ಸುಳಿಯೊಳಗೆ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಕಮಿಷನ್ ಬಾಂಬ್. ಸಣ್ಣ ಗುತ್ತಿಗೆದಾರರಿಂದ ಕಮಿಷನ್ ಕೇಳಿದ ಆಡಿಯೋ ವೈರಲ್. ಇಬ್ಬರು ಗುತ್ತಿಗೆದಾರರು ಸಸ್ಪೆಂಡ್, ತನಿಖೆಗೆ ಆದೇಶ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿರುದ್ಧವೇ ಕಮಿಷನ್ ಬಾಂಬ್ ಬಿದ್ದಿದೆ. ಸಣ್ಣ ಗುತ್ತಿಗೆದಾರರ ಕಮಿಷನ್ ಕೇಳುವ ಆಡಿಯೋ ವಿಡಿಯೋ ವೈರಲ್ ಆಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಕೆಲ ಪದಾಧಿಕಾರಿಗಳಿಂದಲೇ ಭ್ರಷ್ಟಾಚಾರದ ಡೀಲ್ ನಡೆಸಲಾಗಿದೆ ಎನ್ನಲಾಗ್ತಾ ಇದೆ. ಆಡಿಯೋದಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿ ಡೀಲ್ ಬಗ್ಗೆ ಮಾಡಿರುವುದಿದೆ. ಸಣ್ಣ ಗುತ್ತಿಗೆದಾರರಿಂದ ಕಮಿಷನ್ ವಸೂಲಿಗಿಳಿದ್ರ ಗೌರವಾಧ್ಯಕ್ಷ ಮತ್ತು ನಿರ್ದೇಶಕ ಎಂಬ ಪ್ರಶ್ನೆ ಎದ್ದಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಆಡಿಯೋ ವಿಡಿಯೋ ವೈರಲ್ ಆಗಿದೆ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಂತ ಅಲ್ಲ, ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ, ಜರ ಏನಂತ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಹೇಳ್ರಿ ಇಲ್ಲ. ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಕಮಿಷನ್ ಡೀಲ್ಗೂ ಸಂಘಕ್ಕೂ ಸಂಬಂಧ ಇಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸ್ಪಷ್ಟನೆ. ಗುತ್ತಿಗೆದಾರರ ಮೇಲೆ ಕಮಿಷನ್ ಆರೋಪ ಬಂದ ಬೆನ್ನಲ್ಲೇ ರಾಜ್ಯ ಗುತ್ತಿಗೆದಾರರ ಸಂಘ ಸಭೆ ಮಾಡಿದೆ. ಸಭೆಯಲ್ಲಿ ಗೌರವಾಧ್ಯಕ್ಷ ಜಗನ್ನಾಥ್, ನಿರ್ದೇಶಕ ಚಿಂಚಳಿಯನ್ನ ಅಮಾನತು ಮಾಡಿದೆ. ಅಷ್ಟೇ ಸತ್ಯಶೋಧನಾ ಸಮಿತಿಯಿಂದ ತನಿಖೆ ಮಾಡಿಸಿ ಕೂಡಲೇ ವಜಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇದಕ್ಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಈ ರೀತಿ ಮಾಡಿರೋದು ಅಕ್ಷಮ್ಯ ಅಪರಾಧ. ಈ ಮಾಡಿರೋದು ಸಂಘ ಸಹಿಸಲ್ಲ. ಇದಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ. ಕೂಡಲೇ ನಾವು ಕ್ರಮ ವಹಿಸಿದ್ದೇವೆ. ಖಾಸಗಿ ಜಾಗದಲ್ಲಿ ಆಗಿರೋ ಘಟನೆ ಇದು, ಸಂಘದ ಜಾಗದಲ್ಲಿ ಆಗಿಲ್ಲ. ಡೀಲ್ಗೂ ಸಂಘಕ್ಕೂ ಸಂಬಂಧ ಇಲ್ಲ ಅಂದಿದ್ದಾರೆ. ಈಗೇನ್ ಮಾಡಿದಾರಲ್ಲ ಅವ್ರ ಪರ್ಸನಲ್. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೂ ಈ ಘಟನೆಗೂ ಯಾವುದೇ ಸಂಬಂಧವಿಲ್ಲ. ನಮ್ಮಲ್ಲಿ ಯಾರೇ ಸಹ ಮಾಡಿದ್ರು ಕೂಡ ಅಕ್ಷಮ ಅಪರಾಧ. ನಾವೆಲ್ಲರೂ ಒಂದೇ. ಇಟ್ಸ್ ಎ ಪ್ಯೂರ್ಲಿ ಟೀಮ್ ವರ್ಕ್. ಇದು ನಮ್ಮಲ್ಲೇ ಇದಾಗಿದ್ದು ತಪ್ಪು. ಅದರಲ್ಲಿ ನಿಮ್ಮಲ್ಲಿ ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಮಾಧ್ಯಮ ಮಿತ್ರರಲ್ಲಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೀನಿ. ಈ ತರದ್ದು ಯಾರು ಸಹಿಸೋದಿಲ್ಲ, ಮಾಡೋದು ಇಲ್ಲ, ಮಾಡೋದು ಇಂದು ಮಾಡಿಲ್ಲ, ಮುಂದೂ ಮಾಡಿಲ್ಲ. ದಯವಿಟ್ಟು ಆ ಥರ ತಾವ್ಯಾರು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಇದನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ ಅವ್ರನ್ನ ಮುಂದೆ ಕ್ರಮ ವಹಿಸಿದ ಮೇಲೆ ಸತ್ಯಶೋಧನಾ ಸಮಿತಿ ಏನು ಕ್ರಮ ವಹಿಸುತ್ತೋ, ಏನು ಆಕ್ಷನ್ ತಗೊಂತೋ ಅದಾದ್ಮೇಲೆ ನಾವು ವಜಾಗೊಳಿಸೋ ವಿಚಾರವಾಗಿ ತಿಳಿಸ್ತೀವಿ. ಗುತ್ತಿಗೆದಾರರ ಮೇಲೆ ಕಮಿಷನ್ ಆರೋಪ ಬಂದ ಬೆನ್ನಲ್ಲೇ ಈಗ ಗುತ್ತಿಗೆದಾರರ ಸಂಘ ಅಲರ್ಟ್ ಆಗಿರುವಂಥದ್ದು. ಸತ್ಯಶೋಧನಾ ಸಮಿತಿಯಲ್ಲಿ ತನಿಖೆ ಮಾಡಲಿಕ್ಕೆ ಮುಂದಾಗಿದೆ. ತನಿಖೆಗೂ ಮುನ್ನ ಈಗ ಗೌರವಾಧ್ಯಕ್ಷರಾಗಿರುವಂಥ ಜಗನ್ನಾಥ್ ಮತ್ತು ನಿರ್ದೇಶಕ ಚಿಂಚೋಳಿ ಅವರನ್ನು ಅಮಾನತು ಮಾಡಿರುವಂಥದ್ದು. ಈ ಒಂದು ಡೀಲ್ಗೂ ಗುತ್ತಿಗೆದಾರರ ಸಂಘಕ್ಕೂ ಸಂಬಂಧ ಇಲ್ಲ ಅಂತೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು. ಇದು ಖಾಸಗಿ ಜಾಗದಲ್ಲಿ ನಡೆದಿರುವಂಥದ್ದು, ಖಾಸಗಿ ವ್ಯವಹಾರದಲ್ಲಿ ಆಗಿರುವಂಥದ್ದು. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಇದು ಅಕ್ಷಮ್ಯ ಅಪರಾಧ. ಈ ರೀತಿ ಮುಂದೆ ಆಗದೇ ಇರೋ ರೀತಿಯಲ್ಲಿ ಕ್ರಮವನ್ನು ವಹಿಸ್ತೇವೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಸತ್ಯಶೋಧನಾ ಸಮಿತಿಯಲ್ಲಿ ತನಿಖೆಯನ್ನು ಮಾಡಿ ಅವ್ರಿಗೆ ವಿರುದ್ಧ ಕ್ರಮವನ್ನು ವಹಿಸಿ ವಜಾವನ್ನು ಮಾಡ್ತೀವಿ. ಸದ್ಯಕ್ಕೆ ಅಮಾನತು ಮಾಡಿದ್ದೀವಿ, ತನಿಖೆ ಆದ ಬಳಿಕ ವಜಾ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನಾನು ಯಾವುದೇ ಕಮಿಷನ್ ಕೇಳಿಲ್ಲ, ನನ್ನ ವಿರುದ್ಧ ಅಧಿಕಾರಿಗಳಿಂದಲೇ ಷಡ್ಯಂತ್ರ. ಅಮಾನತು ಬೆನ್ನಲ್ಲೇ ಜಗನ್ನಾಥ್ ಪ್ರತಿಕ್ರಿಯೆ. ಕಮಿಷನ್ ಆರೋಪದ ಬಗ್ಗೆ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ನೀಡಿದ ಜಗನ್ನಾಥ್, ನಾನು ಯಾವುದೇ ಕಮಿಷನ್ ಕೇಳಿಲ್ಲ, ನನ್ನ ವಿರುದ್ಧ ಅಧಿಕಾರಿಗಳು ಷಡ್ಯಂತ್ರ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲದಕ್ಕೂ ನಾನು ಧ್ವನಿ ಎತ್ತುತ್ತಿದ್ದೆ. ನನ್ನ ಧ್ವನಿಯನ್ನ ಹತ್ತಿಕ್ಕಲು ಈ ರೀತಿ ಮಾಡಿದ್ದಾರೆ. ನಮ್ಮ ಗುತ್ತಿಗೆದಾರರ ಬಳಿ ನಾನ್ಯಾಕೆ ಕಮಿಷನ್ ಕೇಳಿ ಅಂದಿದ್ದಾರೆ. ನಾ ಕೇಳಿ ಲೋಟಿ 3% ಕೇಳೋಂಥ ಕ್ವಶನ್ನೇ ಬರಲಿ. ಯಾಕೆ ಕೇಳ್ತೀನಿ ಅಂತಂದ್ರೆ ನಾನು ಸಂಘ ಕೊಡೋದು ನಾ ಕೇಳಿಲ್ಲ, ನಾ ಟೆಂಡರಲ್ಲಿ ಹಾಕಿಲ್ಲ.
ಮತ್ತು ಟೆಂಡರ್ ಹಾಕಿಲ್ಲ ತಂದು ನಾನು ಕಮಿಷನ್ ಕೊಡ್ಬೇಕು ಯಾರು ಇದು ಮಾಡೋಕೆ ಯಾರು ಇವರೇ ನಾನು ನೋದ ಇವತ್ತನ ಆ ಕಾಂಟ್ರಾಕ್ಟ್ರಿಗೆ ಬೆದರಿಸಿಕತ್ತಾರೆ ಟೆಂಡರ್ ವಿಡ್ರಾ ಮಾಡೋಕಂತೇಳಿ ಒಬ್ಬ ಕಾಂಟ್ರಾಕ್ಟ್ರಿಗೆ ಬೆದರಿಸಿದ ವಿಡಿಯೋ ತೋರಿಸ್ರಿ ನಂಗೆ ಟೆಂಡರ್ದಾಗ ಇಂಥ ಹಲ್ಕಡೆ ಮಾಡ್ತಂತ ನಾವು ಎತ್ತು ತೋರಿಸಕತ್ತೀನಲ್ಲ ನಮ್ಮ ಬಲ್ಲಿ ಎಲ್ಲರೂ ಕಮಿಷನ್ ಮಾತಾಡ್ತಾರೆ ಇದು ಮಾತಾಡ್ತಾರೆ ಪಾಪ ಮುಖ್ಯಮಂತ್ರಿ ಹೇಳಕತ್ತಾರ ಕಮಿಷನ್ ಯಾರು ತೊಗೊಂಡ್ರೆ ಕುಲ್ಲ ಹೇಳ್ತಾರೆ ಅವರು ಕಮಿಷನ್ ಯಾವ ಒಬ್ಬ ಮಂತ್ರಿ ತೊಗೊಂಡಿದ್ದಾರೆ ಹೇಳ್ರಿ ಅವನೇನು ಆ್ಯಕ್ಷನ್ ತೊಗೋತೀನಿ ಒಂದು ಭಾಳ ಈ ಒಂದು ಇದು ಮಾಡ್ರಿ ಸರ್ ಈಗೊಂದು ಯಾರು ಹೇಳಿದಕ್ಕೆ ಏನಾದ್ರು ಇದು ಮಾಡೋದು ಕನ್ಫರ್ಮ್ ಮಾಡ್ಬೇಕು ಇದು ಅಸೋಸಿಯೇಷನ್ ನಾವು ಒಬ್ಬನೇ ಸರ್ ಅಸೋಸಿಯೇಷನ್ ಇದು ಆಗ್ತದ್ರಾಗ ನನಗೆ ತೆಗೆದ್ರೆ ಅಸೋಸಿಯೇಷನ್ ತಪ್ಪು ಮಾಡ್ದಂಗಿಲ್ಲ ಮತ್ತೊಬ್ರು ಯಾರು ಕೇಳ್ತಾರೆ ನಾಳೆ ನೀವು ಇವ್ರು ತಪ್ಪು ಒಪ್ಕೊಂಡಂಗೆ ಇವರು ನನಗೆ ಯಾಕೆ ತೆಗೆದ್ರೆ ತಪ್ಪು ಒಪ್ಕೊಂಡಂಗೆ ಇವರು ತಪ್ಪು ಒಪ್ಕೋಬಾರ್ದು ನಿಮಗೆ ಹೋರಾಟ ಮಾಡಮಿ ನಾನು ಪ್ರೂಫ್ ಬರಲಿ ಪ್ರೂಫ್ ಯಾವ ಬರ್ತದೆ ನಾನಾಗಿ ರಿಜನ್ ಮಾಡ್ತೇನೆ. ಒಟ್ಟಾರೆ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡುವ ಗುತ್ತಿಗೆದಾರರ ವಿರುದ್ಧವೇ ಕಮಿಷನ್ ಆರೋಪ ಎದ್ದಿದ್ದು ಸಂಘ ಆರೋಪಿತರನ್ನ ಅಮಾನತು ಮಾಡಿದೆ. ಈ ಪ್ರಕರಣ ಯಾವ ಸ್ವರೂಪವನ್ನ ಪಡೆಯಲಿದೆ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.